ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ನಂದು ಯಾವ ಮ್ಯಾರೇಜ್ ಆದ್ರೆ ಅವ್ರಿಗೇನ್ರಿ, ಅನುಭವಿಸೋದು ನಾನಲ್ವಾ? ಜಿಂಜರ್ ಆಮೇಲೆ ಬೆಲ್ಲ ಯೂಸ್ ಮಾಡಿದ್ದು, ಜಿಂಜರ್ ಜಾಗರಿ, ಆಮೇಲೆ ಇದೆಲ್ಲವೂ ಸಿರಿಧಾನ್ಯಗಳು, ನಮ್ಮ ಮಿಲೆಟ್ಸ್. ಇದು ಸಿಂಪಲ್ ಥಿಯರಿ ಅಂದ್ರೆ ನಾನು ಏನ್ ತಿನ್ಬೋದು ಅದು ಮಾತ್ರ ನಮ್ಮ ಮನೆಗೆ ಬರೋದು, ಅದನ್ನ ಮಾತ್ರ ನಾನು ಅವ್ರಿಗೆ ಕೊಡೋದು. ಹಾಗಾಗಿ ನೋ ಪ್ರಿಸರ್ವೇಟಿವ್ಸ್, ನೋ ಪಾಮ್ ಆಯಿಲ್, ನೋ ಮಾರ್ಗರಿನ್, ಯಾವುದೂ ಇಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಸೊ ಇವತ್ತು ನಾವು ದುಬೈಯಲ್ಲಿದ್ದೇವೆ. ದುಬೈಯಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಉಂಟು, ಬ್ರಾಹ್ಮಣ ಸಮಾಜ UAE ದುಬೈ ಅವ್ರದ್ದು. ಸೊ ಅವ್ರದ್ದೊಂದು ವಿಂಶತಿ ವೈಭವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ವಶಂಪತಿ ಮಾಡ್ತಾರೆ ಅವರು. ಸೊ ಅದ್ರಲ್ಲಿ ಬ್ರಾಹ್ಮಣ ಸಮಾಜದಲ್ಲಿ ಇಲ್ಲಿ ನಮ್ಮ ದುಬೈಯಲ್ಲಿ ಇರುವ ಎಲ್ಲರೂ ಬಂದು ಒಟ್ಟುಗೂಡಿ ಒಂದು ಕೈಂಡ್ ಆಫ್ ಕಲ್ಚರಲ್ ಪ್ರೋಗ್ರಾಮ್, ಎಲ್ಲ ಡ್ಯಾನ್ಸ್ ಆಗ್ಲಿ, ಯಕ್ಷಗಾನ ಆಗ್ಲಿ, ಸಿಂಗಿಂಗ್ ಆಗ್ಲಿ ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ನಾವು ಅದನ್ನ ನಿಮ್ಗೊಂದು ತೋರಿಸ್ಲಿಕ್ಕೋಸ್ಕರ ಒಂದು ಬಂದಿದ್ದೇವೆ. ನೋಡುವ ಏನೆಲ್ಲ ಪ್ರೋಗ್ರಾಮ್ ಇದೆ.
ಬಿಡುಗಡೆ ಮಾಡಿದರು. ಅದರ ಹೆಸರು ಓಡುವವರು ಅಂತ. ಅಲ್ಲಿಂದ ಓದಲಿಕ್ಕೆ ಆರಂಭ ಮಾಡಿದ ದುಂಡಿರಾಜ್ ಅವರು ಇವತ್ತಿನ ತನಕ ಓಡುಗರನ್ನ ಮತ್ತು ಅವರು ಒಟ್ಟಿಗೆ ಓಡ್ತಾನೆ ಇದ್ದಾರೆ. ಹಾಗಿದ್ದಾರೆ UAE ಬ್ರಾಹ್ಮಣ ಸಮಾಜಕ್ಕೆ ಅದರ ಹುಟ್ಟಿನ ದಿನದಿಂದ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಇವರಿಗೆ UAE ಬ್ರಾಹ್ಮಣ ಸಮಾಜ ವಿಪ್ರ ರತ್ನ ಎಂಬ ಬಿರುದನ್ನು ನೀಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ಹರ್ಷಿಸುತ್ತಾ ಇದೆ. ಊಟ ಅರೇಂಜ್ ಮಾಡಿದ್ದಾರೆ. ನೋಡಿ, ನಿಮಗೆ ಚಟ್ನಿ ಇದೆ, ಹಪ್ಪಳ ಇದೆ, ಸುವರ್ಣಗಡ್ಡೆ ಮತ್ತು ಕಡಲೆದ ಪಲ್ಯ, ಮತ್ತು ಇದು ಹೆಸರು ಮತ್ತು ಕುಂಬಳಕಾಯ ಬಟಾಟೆಯನ್ನು ಹಾಕಿ, ಮತ್ತು ರಸಮ್ ಇದೆ, ಅವ್ರದ್ದು ಸ್ಪೆಷಲ್ ರಸಮ್. ಆ ರಸಮಲ್ಲಿ ಫುಲ್ ಊಟ ಮಾಡ್ಬೋದು. ಒಳ್ಳೆದು ಅರೇಂಜ್ಮೆಂಟ್ ಮಾಡಿದ್ದಾರೆ. ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆದರೂ ತುಂಬ ಒಳ್ಳೆಯವರು, ಏನು ಮ್ಯಾನೇಜರ್ ಆದರೂ ಕೆಟ್ಟವರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಅಂತೂ ಒಬ್ಬರು ಭಾಳ ಚೆನ್ನಾಗಿ ಪರಿಚಯ ಮಾಡಿದರು. ನಾನು ಕೂತ್ಕೊಂಡು ನಾನು ತೋರಿಸಿ, ನಮ್ಮ ಕರ್ನಾಟಕದಲ್ಲಿ ಚುಟುಕ ಅಂತಂದರೆ ಇಬ್ಬರೇ. ಒಬ್ಬರು ದಿನಕರ ದೇಸಾಯಿ ಅವರು ಸಾವಿರಾರು ಚುಟುಕಗಳನ್ನು ಬರೆದು ಚುಟುಕ ಸಾಮ್ರಾಟ್ ಅಂತ ಹೆಸರು ಮಾಡಿದರು ದಿನಕರ ದೇಸಾಯಿ. ಇನ್ನೊಬ್ಬರು ನಮ್ಮ ಡುಂಡಿರಾಜ. ದಿನಕರ ದೇಸಾಯಿ ತೀರ್ಕೊಂಡು ನೆಕ್ಸ್ಟ್ ಇವರೇ. ಕಲಾವಿದರು ಭಾಳ ಕ್ಯೂರಿಯಾಸಿಟಿ ಕೆಲವರಿಗೆ. ಒಬ್ರು ಕೇಳಿದರು, ಸರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ನಂದು ಯಾವ ಮ್ಯಾರೇಜ್ ಆದರೂ ಅವ್ರಿಗೇನ್ರಿ, ಅನುಭವಿಸೋದು ನಾನಲ್ವಾ? ಅದಕ್ಕೆ ನಾನು ಒಂದು ಪದ್ಯದಲ್ಲೇ ಹೇಳಿದೆ, ಈ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ಗೂ ಅಂಥ ವ್ಯತ್ಯಾಸ ಇದ್ದಿಲ್ಲ. ನಾನು ಮೊಬೈಲ್ ಭಾಷೆಯಲ್ಲಿ ಹೇಳಿದೆ, ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಮದುವೆ ಆದ ಮೇಲೆ ಪ್ರೀತಿಸುವುದು ಪೋಸ್ಟ್ ಪೇಯ್ಡ್ ಯೋಜನೆ. ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಮದುವೆ ಆದಮೇಲೆ ಪ್ರೀತಿಸುವುದು ಪೋಸ್ಟ್ ಪೇಯ್ಡ್ ಯೋಜನೆ, ಮದುವೆ ಆದ ಮೇಲೂ ಇನ್ನೊಬ್ಬರನ್ನ ಪ್ರೀತಿಸುವುದು ಡಬಲ್ ಸಿಮ್ ಯೋಜನೆ. ಈ ನಮ್ಮ ಮದುವೆ ಹೇಗಾಯಿತು ಅನ್ನೋದು ನಾನು ಭಾಳ ಹಿಂದೆನೇ ಬಂದಿದ್ದೆ. ನನಗೆ ಭಾಳ ಖುಷಿ ಆಯಿತು. ಸರ್ವೋತ್ತಮ ಶೆಟ್ಟರು ನಾನು ನೆನೆಸ್ಕೊಂಡ್ರು. ನಾನು ಮದುವೆ ಆದ ಅಂದರೆ ಸುಮಾರು 35 ವರ್ಷಗಳ ಹಿಂದೆ ಬರೆದ ಪದ್ಯ. ನಾನು ಮದುವೆಯ ಪರಿಣಾಮ ಅಂತ ನಾನು ಬರೆದಿದ್ದು. ಪರಿಣಾಮ: ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಹಾಸ್ಯ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ರಿಚರ್ಡ್ ಲೂಯಿಸ್ ಇದ್ದಾರಲ್ಲ, ನಮಗೆಲ್ಲ ಬಾಸ್ ಇದ್ದಾಗ, ಅವ್ರು ನಮ್ಮ ತಂಡದ ನಾಯಕರು. ಅವರೇ ನನ್ನನ್ನು ಪರಿಚಯ ಮಾಡಿ, ಅವರನ್ನು ನನ್ನನ್ನು ಪರಿಚಯ ಮಾಡ್ತಾ ಒಂದ್ಸರಿ ಹೇಳಿದರು, ಡುಂಡಿರಾಜರು ತಮ್ಮ ಸಂಸಾರದ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ನನಗೊಂದ್ಸರಿ ಅಲ್ಲಿ ಕಗ್ಗಂತು. ಸಾವಿರಾರು ಜನ ಇದ್ರು ಪ್ರೇಕ್ಷಕರು. ನನಗಿಂತ 2 ಮಕ್ಕಳು 3 ಅಂತಾರಲ್ಲ ನೋಡಿ. ಅವ್ರನ್ನ ಕರೆದೆ. ಆಮೇಲೆ ವಿಚಾರ ಭಾಳ ತಪ್ಪು ಮಾಡಿದ್ದೀರಿ ಅಂತ. ಏನು ಅಂತ? ಅಲ್ಲ, ನನಗೆ 2 ಮಕ್ಕಳು, ಇವು 3 ಮಕ್ಕಳು ಅಂದ್ರಲ್ಲ, ಸ್ವಲ್ಪ ಕರೆಕ್ಷನ್ ಮಾಡಿ ಅಂತ. ಪರವಾಗಿಲ್ಲ ಡುಂಡಿ, ಜನ ಅಡ್ಜಸ್ಟ್ ಮಾಡ್ಕೋತಾರೆ.
ಅಂತರ್ಪಟ ಬಿಡಂಗ್ಯ ಅಂತ ಮಾಡಿ ಅಂತರ್ಪಟ್ಟಿ ಜೀರಿಗೆ ಬೆಲೆ ಕೊಡು ತಗೊಳು ಎಲ್ತೋ ತಗೊಳ ಅಂತರ್ಪಟ್ಟಿ ಸ್ವಲ್ಪ ತಡಿ ಜೀರಿಗೆ ಬೆಲೆ ಹಾಕಿ ಬಾಳಿನ ಹಸಿಲಲೆ ನಿಂತಿರುವ ನವ ಜೋಡಿಗೆ ಶುಭವಾಗಲಿ ಹೊಸ ಆಸೆಯಲೆಯಲಿ ತೇಲುತ್ತಿಯ ನವ ಜೋಡಿಗೆ ಶುಭವಾಗಲಿ ಹೊಸ ಬಾಳಿನ ಹಸಿಲಲೆ ನಿಂತಿರುವ ನೀವು ಮಾಡೋ ಗಡಿಬಿಡಿಯಲ್ಲಿ ಅನ್ನದ ಬದಲು ಸಾರು ಬಸ್ ಬಂದಿದ್ದೀನಿ ಊಟ ಲೇಟ್ ಆಗುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ ಲೇಟ್ ಆಗುತ್ತೆ ಸ್ವಲ್ಪ ಅಷ್ಟೇ ತಾನೇ ಏನು ಅನಾಹುತ ಆಗೋಯ್ತು ಅಂತ ನೀನಾ ನಮ್ಮೊಟ್ಟಿಗೆ ವಿಷ್ಣುಮೂರ್ತಿ ಅಂತ ಇದ್ದಾರೆ. ಅವರು ಈಗಷ್ಟೇ ನಾಟಕ ಮಾಡಿ ಬಂದ್ರು. ಯಾಕೆಂದ್ರೆ ತುಂಬಾ ನಾವು ಇಷ್ಟು ತನಕ ಬೇರೆ ಎಲ್ಲ ಫಂಕ್ಷನ್ಗೆ ಹೋದಾಗ ನಾವು ಅವರನ್ನು ಯಾವಾಗಲೂ ನೋಡಿದ್ದೇವೆ. ಬೇರೆ ಇದು ಏನು ಕುಣಿತ ಭಜನೆ ಆಗ್ಲಿ ಆದ್ರೆ ಇದ್ರಲ್ಲೆಲ್ಲ ತುಂಬಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು. ಸೊ ಅವರೊಟ್ಟಿಗೆ ಒಂದು ಎಲ್ಲರಿಗೂ ನಮಸ್ಕಾರ. ಬ್ರಾಹ್ಮಣ ಸಮಾಜವನ್ನು ಒಂದುಗೂಡಿಸೋದ್ರ ಮೂಲಕ ಮತ್ತೆ ಆ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಇದೆಲ್ಲದರ ಮೂಲಕ ಆ ಬ್ರಾಹ್ಮಣ ಸಮಾಜದಲ್ಲಿ ಏನೇನು ವೈವಿಧ್ಯತೆ ಇದೆ ಅಥವಾ ಪೂಜೆ ಇದೆ ಅದು ಎಲ್ಲ ವರ್ಗದವ್ರನ್ನ ಒಂದುಗೂಡಿಸಿ ಇಡೀ UAE ಒಂದು ಒಳ್ಳೆಯ ಸಂದೇಶ ಕೊಡಬೇಕು. ಮತ್ತು ಸನಾತನ ಧರ್ಮದ ಬಗ್ಗೆ ಅದರಲ್ಲಿರುವ ಎಲ್ಲ ವೈಶಿಷ್ಟ್ಯಗಳ ಬಗ್ಗೆ ತಿಳಿಸ್ಕೊಡೋ ಮೂಲಕ ಬ್ರಾಹ್ಮಣ ಸಮಾಜ ಇಡೀ ಸಮಾಜ ವರ್ಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ, ಸೇವೆ ಮಾಡ್ತಾ ಇದೆ. ಇಲ್ಲಿ ಅವರ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ್ರೇಕ್ಷಕರಾಗಿ ಎಲ್ಲ ವರ್ಗದವರು ಬಂದು ಸಂತೋಷದಿಂದ ಖುಷಿಯಿಂದ ಭಾಗವಹಿಸ್ತಾರೆ. ಬ್ರಾಹ್ಮಣ ಸಮಾಜದಲ್ಲಿರುವಂತಹ ಎಲ್ಲ ವೈಶಿಷ್ಟ್ಯಗಳನ್ನು ಆಹಾರ ಆಗ್ಬೋದು, ಕಲೆ, ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಇದು ಎಲ್ಲದರ ಮೂಲಕ ಬ್ರಾಹ್ಮಣ ಸಮಾಜ UAE ತನ್ನ ವೈಶಿಷ್ಟ್ಯತೆಯನ್ನು ಇಡೀ ಸಮಾಜಕ್ಕೆ ಹರಡ್ತಾ ಇದೆ. ಎಲ್ಲರಿಗೂ ಸಂತೋಷ ಕೊಡ್ತಾ ಇದೆ.
ಇಲ್ಲಿ ತುಂಬಾ ಕೌಂಟರ್ಸ್ಗಳಿದೆ. ಅಂದ್ರೆ ಇವಾಗ ತಿನಿಸುಗಳಾಗಲಿ, ನಂತರ ಬಟ್ಟೆ, ಬುಕ್ಸ್ ಎಲ್ಲ ತುಂಬ ಕೌಂಟರ್ ಇದೆ. ನಾವು ಒಂದು ನೋಡುವ ಏನು ಅಂತ. ಸೊ ಕಿರು ಪರಿಚಯ ಕೊಡುವ ಅವ್ರದ್ದು. ಸೊ ಬನ್ನಿ. ಇದು ಮಿನಿಯೇಚರ್ ಗಾರ್ಡನ್ಸ್ ಅಂತ ಹೇಳೋದು. ದಿಸ್ ಇಸ್ ಬೇಸಿಕ್ಲಿ ನನ್ನ ಹಾಬಿ. ಸೊ ಮಿನಿಯೇಚರ್ ಗಾರ್ಡನ್ಸ್ ಅಂತ ಹೇಳಿದ್ರೆ ದ ಕೈಂಡ್ ಆಫ್ ಪ್ಲಾಂಟ್ಸ್ ನೀವು ಸಿಲೆಕ್ಟ್ ಮಾಡುವಂಥದ್ದು ಇಟ್ ಶುಡ್ ಲುಕ್ ಲೈಕ್ ಅ ಟ್ರೀ. So, and there should be some kind of a contrast in it. Plant idu leaf, plant idu colors. So if there are green plants, contrast adana red ಮಾಡಬೇಕು. So what you are supposedly doing in a miniature garden ಅಂತ ಹೇಳಿದ್ರೆ you are recreating ನಿಮ್ಮ ಮನೆದು ಗಾರ್ಡನ್ ಅನ್ನ ಪಾಟ್ ಅಲ್ಲಿ. So ನೀವೊಂದು ಮೂವಿ ನೋಡಿರ್ಬೋದು, Honey I Shrunk My Kids ಅಂತ ಹೇಳಿ. So this is basically ನೀವು shrink ಮಾಡ್ತಾ ಇರೋದು ನಿಮ್ಮ ಗಾರ್ಡನ್ ಅನ್ನ ಪಾಟ್ ಅಲ್ಲಿ. ಏನಾದ್ರು ನೀವು ಯಾರಾದ್ರೂ ಕೇಳಿದ್ರೆ ಹೇಗೆ ಮಾಡೋದು ಅಂತ ಅವರಿಗೆ ಟೀಚ್ ಮಾಡಿ ಕೊಡ್ತೀರಾ? Yes, yes. So you have classes in your house? Yes, I take in Dubai International Arts Center ಅಂತ ಹೇಳಿ ಅಲ್ಲಿ ಕ್ಲಾಸಸ್ ತಗೊಳ್ತಾರೆ. _3x. ನಮ್ಮ ನೆಕ್ಸ್ಟ್ ಕೌಂಟರ್ ದ ಫೇಮಸ್ ಹೆಬ್ಬಾ ಸ್ಟೋರ್ ಅಂಡ್ ಗ್ರೋಸರೀಸ್. ಮತ್ತೆ ಅಂದ್ರೆ ದುಬೈಲಿರುವ ಕನ್ನಡಿಗರಿಗೆ ಚಿರುಪರಿಚಿತ ಅಂತ ಹೇಳ್ಬೋದು. ನಮ್ಮಲ್ಲಿ ಎಸ್ಪೆಷಲಿ ಏನಂದ್ರೆ ಈ ಶೇಂಗಾ ಚಟ್ನಿ ಪುಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಒಟ್ಟಿಗೆಲ್ಲ ರೊಟ್ಟಿ ಬಹಳ ಚೆನ್ನಾಗಿರ್ತದೆ. ಮೊಸರು ರೊಟ್ಟಿ ತಿನ್ಲಿಕ್ಕೆ ಚಟ್ನಿ ಪುಡಿ. ಆಮೇಲೆ ASR ಬ್ರ್ಯಾಂಡ್ ಇದ್ದ ಎಲ್ಲ ಐಟಮ್ಸ್ ಬೇರೆ ಎಲ್ಲೂ ಸಿಕ್ಕುದಿಲ್ಲ ಇಲ್ಲಿ. ಇನ್ಸ್ಟೆಂಟ್ ರಸಂ ಪೌಡರ್ ಆಗ್ಬೋದು, ಆಮೇಲೆ ಟೊಮೆಟೊ ರೈಸ್ ಬಾತ್ ಇರ್ಬೋದು, ಲೆಮನ್ ರೈಸ್ ಇರ್ಬೋದು. ಆಮೇಲೆ ಎಸ್ಪೆಷಲಿ ಏನಂದ್ರೆ ದೇಸಿ ನಮ್ಮ ದೇಶಿ ದನದ ಹಾಲಿಂದಲೇ ತಯಾರು ಮಾಡಿದ ಗೀ. ಯಾವುದೇ ಇಂಗ್ರೀಡಿಯೆಂಟ್ಸ್ ಇನ್ಫಿಲ್ಟ್ರೇಷನ್ ಏನು ಇಲ್ಲ. ನಮ್ದು ಎಂಚುರಲ್ ಅಂತ ಬ್ರ್ಯಾಂಡ್ ಇದೆ, ಇಂಡಿಯನ್ ಬೇಸ್ಡ್. ಅದರಲ್ಲಿ ನಿಮ್ಗೆ ಯೂಕಲಿಪ್ಟಸ್ ಫ್ಲೇವರ್ ಅಲ್ಲಿ ಹನಿ, ಯೂಕಲಿಪ್ಟಸ್, ಆಮೇಲೆ ನೀಮ್ ಫ್ಲೇವರ್ ಅಲ್ಲಿ ಇದೆ. ಆಮೇಲೆ ಸುಲೈ ಅಂತ ಒಂದಿದೆ. ಆಮೇಲೆ ತುಳಸಿ, ಬೇರೆ ಬೇರೆ ಟೈಪ್ ಅದು ಮಿಕ್ಸ್ಚರ್ ಇದೆ. ಹೌದು. ಆಮೇಲೆ ಎಸ್ಪೆಷಲಿ ಈ ಮ್ಯಾಂಗ್ಳೂರಿಯನ್ಸ್ಗೆ ನಮ್ಮ ತೊಕ್ಕು, ಕುಕ್ಕುದ ತೊಕ್ಕು, ಮ್ಯಾಂಗೋ ತೊಕ್ಕಿದೆ, ಟ್ಯಾಮರಿಂಡ್ ತೊಕ್ಕಿದೆ. ಆಮೇಲೆ ಉಪ್ಪಿನಕಾಯಲ್ಲಿ ಸಾಧಾರಣ 7-8 ವೆರೈಟಿ ಇದೆ ನಮ್ಮ ಹತ್ರ ಇದರಲ್ಲಿ. ಎಥ್ನಿಕ್ ಮ್ಯಾಂಗ್ಳೂರ್ ಸ್ಟೈಲ್ ಪಿಕಲ್ಸೇ ಇದೆ, ವಿದೌಟ್ ಎನಿ ಆಯಿಲ್ ಬೇಸ್. ಆಮೇಲೆ ಶಾಪ್ ಬಂದು ಹೆಬ್ಬಾರ್ ಸ್ಟೋರ್ಸ್ ಅಂಡ್ ಗ್ರೋಸರಿ ಅಂತ ಅಲ್ ಫುರ್ಜಾನ್ ಅಲ್ಲಿ ಅಜೀಜಿ ಸಾಮಿಯಾ ಅಜೀಜ್ ಅಂತ ಶಾಪ್ ನಂಬರ್ 12 ಆಗುತ್ತೆ. ಇಲ್ಲಿ ಇನ್ನೊಂದು ಕೌಂಟರ್ ಇದೆ, ಇದರಲ್ಲಿ ಮಾಲೆಗಳೆಲ್ಲ ಇದೆ, ಅಂದ್ರೆ ಹ್ಯಾಂಡ್ ಮೇಡ್ ಅಂತ. ಸೊ ಋತಿಕಾ ಜುವೆಲರ್ಸ್ ಅಂತ
ಇದು ಟೆರಾಕೋಟಾ ಜ್ಯುವೆಲ್ಲರಿ ಅಂತ ಕ್ಲೇ ಇಂದ ಮಾಡಿರೋದು. ಸೊ ಕ್ಲೇನ ಬಳಸಿ ಮತ್ತೆ ಕೆಲವು ಮೌಲ್ಡ್ ಗಳನ್ನ ಬಳಸಿ ನಾವು ಮೊದಲು ಇದನ್ನ ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ಒಣಗ್ಲಿಕ್ಕೆ ಬಿಡ್ಬೇಕು. 4-5 ದಿನ ಒಣಗಿದ ಮೇಲೆ ಅದನ್ನ ಬೇಕ್ ಮಾಡ್ಬೇಕು, ಅಂದ್ರೆ ಸುಡಬೇಕು. ಮಣ್ಣು ಸುಟ್ಟ ಮೇಲೆ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದ್ಮೇಲೆ ಅದು ಬಾಳ್ಕೆ ಬರುತ್ತೆ. ಸೊ ಕೆಳಗ್ ಬಿದ್ರು ತುಂಡ ಅದಾದ್ಮೇಲೆ ನಮ್ಮ ಸೀರೆಗೆ ಅಥವಾ ನಮ್ಮ ಡ್ರೆಸ್ಸಿಗೆ ಸರಿಯಾಗಿ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ಕೊಟ್ಟು ಸುಮಾರು ಕೋಟಿಂಗ್ ಕೊಡ್ಬೇಕಾಗುತ್ತೆ. 1-2 ಕೋಟಿಂಗ್ ಸಾಕಾಗುತ್ತೆ. ಗೋಲ್ಡ್ ಕೋಟಿಂಗ್ ಬೇಕಾದ್ರೆ ಕೆಲವೊಮ್ಮೆ 30 ಕೋಟಿಂಗ್ ಕೂಡ ತಗೊಳುತ್ತೆ. ನಿಮ್ಗೆ ಪರ್ಲ್ ಇದು ಕಲರ್ ಬೇಕಾದ್ರೆ 20 ಕೋಟಿಂಗ್ ಕೂಡ ತಗೊಳುತ್ತೆ. ಸೊ ಅಷ್ಟು ಕೋಟಿಂಗ್ ಕೊಟ್ಟು, ಅಂದ್ರೆ ಒಂದ್ಸತಿ ಕೊಡ್ಬೇಕು, ಒಣಗಿಸ್ಬೇಕು, ಪುನಃ ಕೊಡ್ಬೇಕು, ಪುನಃ ಒಣಗಿಸ್ಬೇಕು, ಹಾಗೆ 20 ಕೋಟಿಂಗ್ ಕೊಟ್ಟು ಆಮೇಲೆ ಅಸೆಂಬಲ್ ಮಾಡ್ಬೇಕು. ಒಂದು ಸರ ಅಥವಾ ನೆಕ್ಲೆಸ್ ಅಥವಾ ಕಿವಿ ತರ ಅಸೆಂಬಲ್ ಮಾಡಿದ್ರು. ಇವಾಗ ಇದನ್ನು ಇಲ್ಲೇ ದುಬೈಲಿ ಮಾಡ್ತಾ ಇದ್ದೀರಾ? ಮನೆಯಲ್ಲೇ ಮಾಡ್ತಾ ಇದ್ದೀರಾ? ಹೌದು, ಮನೆಯಲ್ಲೇ. ಸೊ ಏನಾದ್ರು ಸೆಲ್ ಮಾಡುವಂತ ಇದು ಇಟ್ಟಿದ್ದೀರಾ ನೀವು? ಇನ್ಸ್ಟಾಗ್ರಾಮ್ ಅಲ್ಲಿ ಸೆಲ್ ಮಾಡ್ತಾ ಇದ್ದೀರಾ? ಶಾಪ್ ಅಂತ ಏನ್ ಮಾಡಿಲ್ಲ? ಆಫ್ಲೈನ್ ಶಾಪ್. ಆಫ್ಲೈನ್ ಏನು ಇನ್ಸ್ಟಾಗ್ರಾಮ್ ಅಂತ ಐಡಿ? ಮೃತಿಕಾ ಜ್ಯುವೆಲ್ಸ್. ಅದೇ ಸೇಮ್ ಅಲ್ಲ? ಸೊ ದುಬೈಲಿ ಇರುವವರು ಏನಾದ್ರು ಇಂಥದ್ದು ಬೇಕಾದ್ರೆ ನೋಡಿ, ಒಳ್ಳೇದಿದೆ. ಇಲ್ಲೊಂದು ಹ್ಯಾಂಡ್ ಮೇಡ್ ಐಟಮ್ಸ್ ಇದೆ. ಸೊ ಒಂದು ಏನು ಅಂತ ನೋಡುವ. ಇದೆಯಾ? ಆಮೇಲೆ ಇದು ಕಸ್ಟಮೈಸ್ಡ್ ಹ್ಯಾಂಡ್ ಮೇಡ್ ಪೇಂಟಿಂಗು ಅಥವಾ ಸ್ವಲ್ಪ ಸ್ಟೆನ್ಸಿಲ್ ಅಂದರೆ ಸ್ವಲ್ಪ ಪೇಂಟಿಂಗು ಹ್ಯಾಂಡ್ ಮೇಡ್ ಆಗಿ. ಬ್ಯಾಗ್ಸು, ಕುಷನ್ ಕವರಲ್ಲಿ, ಆಮೇಲೆ ಪಿಲ್ಲೋ ಕವರು, ಆಮೇಲೆ ಡ್ರೆಸ್ಸಲ್ಲಿ ಜುಬ್ಬ, ಯಾವುದ್ರಲ್ಲಿ ಬೇಕಿದೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿದಷ್ಟೇನಾ ಇದೊಂದು? ಸೊ ನಿಮ್ದೊಂದು ಹಾಬಿ ತರ ಸ್ಟಾರ್ಟ್ ಆಯ್ತಾ? ಹೇಗೆ ಸ್ಟಾರ್ಟ್ ಆಯ್ತಾ ಅದು? ಹಾಬಿ ತರ ಸ್ಟಾರ್ಟ್ ಆಗಿ ಇವಾಗ ನೀವು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಗಿಫ್ಟ್ ಐಡಿಯಾ ಮಕ್ಕಳಿಗೆ, ಈಗ ಬರ್ಡೇಗೆಲ್ಲ ಗಿಫ್ಟ್ ಐಡಿಯಾಸಿಗೆ ಈಗ ನಾರ್ಮಲ್ ಅಲ್ಲ, ಯಾವುದೆಲ್ಲ ಟಾಯ್ಸ್ ಕೊಡೋದು ಅದೆಲ್ಲ. ಹಾಗೆ ಇದರೊಂದು ವೆರೈಟಿ ಆಗ್ತದೆ. ಆಮೇಲೆ ಈಗ ಪ್ಲಾಸ್ಟಿಕ್ ಇಲ್ಲಲ್ಲ, ಪ್ಲಾಸ್ಟಿಕ್ ಇಲ್ಲ, ವರ್ಕ್ ಆಗ್ತದೆ. ಯಾರಿಗೆ ಗಿಫ್ಟ್ ಕೊಟ್ಟರೆ ವರ್ಕ್ ಆಗುತ್ತೆ. ಆ ಥಿಂಕಿಂಗ್ ಅಲ್ಲಿ ಮಾಡಿದ್ದು. ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ ಅನ್ನ ನೋಟ್ ಮಾಡಿಕೊಳ್ಳಿ. ಗೋವಾದಲ್ಲಿ ಇರುವ ಎಲ್ಲರೂ ಆರ್ಡರ್ ಮಾಡಿ. ಕುಕ್ಕೀಸ್ ಅದೊಂದು ಸ್ಟಾಲ್ ಇದೆ, ಒಂದು ಕೌಂಟರ್ ಇದೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಹೆಬ್ಬಾರ್ ಅಂತ. ಮೂಲತಃ ಊರಿನಲ್ಲಿ ಕರ್ನಾಟಕದ ಮಂಗಳೂರಿಂದ. ಸೊ ನಿಮ್ದು ಈ ಸ್ಟೋರ್ ಬಗ್ಗೆ ಒಂದು ಹೇಳಿ. ಸ್ಟೋರ್ ಅಂದ್ರೆ ಕುಕಿಂಗ್ ನಂದು ಪ್ಯಾಷನ್. ನಂಗೆ ಹವ್ಯಾಸ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ. ಕುಕಿಂಗ್ ಬೇಕಿಂಗ್ ಎರಡೂ ಇಷ್ಟ. ಆ ಹವ್ಯಾಸವನ್ನೇ ಈಗ ಸ್ವಲ್ಪ ಒಂದು ಸಣ್ಣ ಮಟ್ಟಿನ ಪ್ರೊಫೆಷನ್ ಆಗಿ, ಪ್ಯಾಷನ್ ಟು ಪ್ರೊಫೆಷನ್ ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೇನೆ. ಇದು ಬೇಸಿಕಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಫುಡ್ ಇನ್ನು ಟೇಸ್ಟ್ ಮಾಡಿ ಅವರೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ರು, ಈ ತರ ಮಾಡಿ ಕೊಡ್ಬೋದಾ ಅಂತ ಹೇಳಿ. ಹಾಗೆ ಶುರು ಮಾಡ್ದದ್ದು ಇದು ಸಣ್ಣ ಮಟ್ಟಲ್ಲಿ. ಈಗ ತುಂಬಾ ಆರ್ಡರ್ಸ್ ಬರ್ತಾ ಇದೆ, ನಮ್ಮ ಫ್ರೆಂಡ್ ಸರ್ಕಲ್ ನ ಥ್ರೂವೇ ಬರ್ತಾ ಇದೆ. ಹಾಗಾಗಿ ಎಲ್ಲವೂ ಹೋಮ್ ಮೇಡ್. ಅಂಡ್ ನಂದು ಸಿಂಪಲ್ ಥಿಯರಿ ಅಂದ್ರೆ ನಾನು ಏನ್ ತಿನ್ಬೋದು ಅದು ಮಾತ್ರ ನಮ್ಮ ಮನೆಗೆ ಬರೋದು, ಅದನ್ನ ಮಾತ್ರ ನಾನು ಅವ್ರಿಗೆ ಕೊಡೋದು. ಹಾಗಾಗಿ ನೋ ಪ್ರಿಸರ್ವೇಟಿವ್ಸ್, ನೋ ಪಾಮ್ ಆಯಿಲ್, ನೋ ಮಾರ್ಜರಿನ್, ಯಾವುದು ಇಲ್ಲ. ಅಂಡ್ ಹೆಲ್ದಿ ವರ್ಷನ್, ಪ್ಯೂರ್ ಬಟರ್ ಯೂಸ್ ಮಾಡಿ ಮಾಡುವಂತದ್ದು ಎಲ್ಲ ಕುಕೀಸ್ಗಳು. ಅಂಡ್ ಮೈದಾ ಯೂಸ್ ಮಾಡೋದಿಲ್ಲ ಯಾವುದೇ ಕುಕಿಯಲ್ಲಿ. ಇದು ಇಲ್ಲಿಂದ ಬಂದು ಇದು ಬಟರ್ ಕುಕೀಸ್, ಎಲ್ಲ ಡಿಫ್ರೆಂಟ್ ಬಟರ್ ಕುಕೀಸ್ ಎಲ್ಲವೂ ಹೋಮ್ ಮೇಡ್. ಇದರಿಂದ ಔಟ್ ಸೈಡ್ ಇಂದ ಬಂದದ್ದು ಯಾವುದೂ ಇಲ್ಲ, ಎಲ್ಲ ಸ್ವಂತ ಕೈಯಲ್ಲಿ ಮಾಡಿದಂಥದ್ದು. ಇದು ಬಟರ್ ಕುಕೀಸ್. ಆಮೇಲೆ ಇದು ಅಜ್ವೈನ್ ನಾಟ್ಸ್, ಈ ನಮ್ಮ ಓಂ ಕಾಳು ಹೇಳ್ತಾರಲ್ವಾ, ಓಂ ಕಾಳಿದ್ದು ಇದು. ಆಮೇಲೆ ಇದು ಮಸಾಲ ಕುಕೀಸ್. ನಮ್ಮ ಮಂಗಳೂರಲ್ಲಿ ನಮ್ಮ ಆ ಕಡೆ ಎಲ್ಲ ಫೇಮಸ್ ಮಸಾಲ ಕುಕೀಸ್. ಹೌದು, ಸ್ಪೈಸಿ. ಇದು ಸ್ವಲ್ಪ ಸ್ಪೈಸಿ ವರ್ಷನ್. ಆಮೇಲೆ ಇದು ಓಟ್ಸ್ ಕುಕಿ. ಇದು ಹೌದು, ಓಟ್ಸ್ ವಿತ್ ಜಾಮ್. ಮಕ್ಕಳಿಗೆಲ್ಲ ತುಂಬಾ ಹೆಲ್ದಿ ಕೂಡ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಜಿಂಜರ್ ಆಮೇಲೆ ಬೆಲ್ಲ ಯೂಸ್ ಮಾಡಿದ್ದು, ಜಿಂಜರ್ ಜಾಗರಿ. ಆಮೇಲೆ ಇದು ಎಲ್ಲವೂ ಸಿರಿಧಾನ್ಯಗಳು, ನಮ್ಮ ಮಿಲೆಟ್ಸ್. ಇದು ರಾಗಿ, ಜೋಳ, ಹೌದು, ಬಾಜ್ರಾ ಅಂತವೆಲ್ಲ ಇದೆಲ್ಲ. ಆಮೇಲೆ ಇದು ಚಾಕ್ಲೇಟ್ ಮಕ್ಕಳಿಗಾಗಿ ಸ್ಪೆಷಲ್ ಆಗಿ ಅವರು ಇದು ಚಾಕೋ ಚಿಪ್ಸ್ ಅಂಡ್ ಇದು ಡಬಲ್ ಚಾಕ್ಲೇಟ್ ಆ ತರ. ಇದು ಅಗೇನ್ ಇದೆಲ್ಲ ನಮ್ಮ ಕೇಕ್ಸ್, ಬೆಲ್ಲ ಯೂಸ್ ಮಾಡಿದಂಥದ್ದು, ಗೋಧಿ ಮತ್ತೆ ಬೆಲ್ಲದಲ್ಲಿ ಮಾಡಿದಂತ ಕೇಕ್ಸ್. ಇದು ಶುಗರ್ ಆಡ್ ಇಲ್ಲ, ಇದು ಬೆಲ್ಲದ್ದು. ಹೌದು, ಇದು ನಮ್ಮ ರೆಗ್ಯುಲರ್ ಕುಕೀಸ್, ಚಾಕ್ಲೇಟ್ ಚಿಪ್, ಈ ಬರ್ಡೇಗೆಲ್ಲ ಮಾಡುವಂತ ಆ ತರ ಕುಕೀಸ್. ಇದು ಸ್ವೀಟ್ಸ್, ನಮ್ಮ ಇಂಡಿಯನ್ ಸ್ವೀಟ್ಸ್, ಕಾಜು ರೋಲ್ ಆ ತರ ಎಲ್ಲ, ಕಾಜು ಪಿಸ್ತಾ ರೋಲ್, ಆಮೇಲೆ ಚಾಕ್ಲೇಟ್ ಬರ್ಫಿ. ಇದು ಬಂದು ನಮ್ಮ ಡೇಟ್ ರೋಲ್, ಡೇಟ್ ಅಂಡ್ ನಟ್ಸ್ ರೋಲ್ ಆ ತರ. ಸೊ ಇಲ್ಲಿ ಅವರ ನಂಬರ್ ಇದೆ, ನೋಟ್ ಮಾಡಿಕೊಳ್ಳಿ. ದುಬೈಲಿ ಇರೋರು, ಶಾರ್ಜಾದಲ್ಲಿ ಇವರು ಶಾರ್ಜಾದಲ್ಲಿ ಇರೋದಲ್ಲ ಎಲ್ಲಾನು ಕಸ್ಟಮೈಸೇಬಲ್. ಅಂದ್ರೆ ನಿಮ್ಗೆ ಎಲ್ಲಾ ಕುಕೀಸ್ ಅನ್ನು ಬೆಲ್ಲದಲ್ಲಿ ಮಾಡ್ಬೋದು. ಆಮೇಲೆ ಪ್ರಿಸರ್ವೇಟಿವ್ಸ್ ಯಾವ್ದು ಇರೋದಿಲ್ಲ.
ಕಸ್ಟಮೈಸಬಲ್ ಅಂದ್ರೆ ನಿಮ್ಗೆ ಸಕ್ಕರೆ ಅಂದ್ರೆ ಸಿಹಿ ಜಾಸ್ತಿ ಬೇಕು, ಸಿಹಿ ಕಮ್ಮಿ ಬೇಕು, ಆತರ ಎಲ್ಲ ತರದಲ್ಲಿ ಮಾಡ್ಬೋದು. ಯಾಕಂದ್ರೆ ಇದು 1 to 1 ಮಾಡೋದು, ಹಾಗಾಗಿ ಯಾವ ತರ ಬೇಕು ಆ ತರ ಮಾಡ್ಬೋದು. ಚಾಚಿ ಟೇಸ್ಟಿಗೆ ಅಂತ ಕೊಟ್ಟದ್ದು ನಮಗೆ, ಬಟ್ ಮಕ್ಕಳಿಗೂ ನಾವು ಮಾಡಿಸಿ ಚಾಚಿ ಅಂತ ಹೇಳಿ ಬೇಕು ನಾವು ಪ್ಲೀಸ್ ಮಾಡಿ ನಮಗೆ ಆರ್ಡರ್ ಕೊಡುವಷ್ಟು ಬೇಕು ಅಂತ ಹೇಳಿ ಹಾಗೆ ಅವ್ರು ಸ್ಟಾರ್ಟ್ ಮಾಡಿದ್ರು. ದಯಾನಂದ್ ಹೆಬ್ಬಾರ್ ಇವರು ಈ ಒಂದು ಬ್ರಾಹ್ಮಣ ಸಮಾಜ ಇದರೊಂದು ಸದಸ್ಯರು. ಸೊ ಅವರಲ್ಲಿ ಕೇಳುವ ಈ ಒಂದು ಯಾವಾಗ ಸ್ಟಾರ್ಟ್ ಆಯ್ತು ಇದೊಂದು ಸಂಸ್ಥೆ, ಮತ್ತೆ ಯಾವ ತರ ಪ್ರೋಗ್ರಾಮ್ ಎಲ್ಲ ನೀವು ಪ್ರತಿ ವರ್ಷ ಮಾಡ್ತಿದ್ದೀರಾ ಅಂತ ಹೇಳಿ. ನಮ್ದು ಸಂಸ್ಥೆ ಸ್ಟಾರ್ಟ್ ಆದ 2004ರಲ್ಲಿ. ಅದಕ್ಕೆ ಈ ವರ್ಷಕ್ಕೆ ಈಗ 20 ವರ್ಷ ಆಯ್ತು ನಮ್ಮ ಸಂಸ್ಥೆಗೆ ಸ್ಟಾರ್ಟ್ ಆಗಿ. ಅದಕ್ಕೆ ನಾವು ಇವತ್ತು ಅದರದ್ದು ವಿಂಶತಿ ಉತ್ಸವ. ಓಕೆ, ವಿಂಶತಿ ಉತ್ಸವ ಅಂದ್ರೆ ಇವತ್ತು ವಿಂಶತಿ ಮೀನ್ಸ್ ಸಂಸ್ಕೃತದಲ್ಲಿ 20 ಅದರ ಒಂದು ಉತ್ಸವ ಮಾಡಿದ್ದು ನಾವು. ಈ ಇಡೀ ವರ್ಷದಲ್ಲಿ ನಾವು 20 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ವರ್ಷದಲ್ಲಿ. ಇದೀಗ ಈ ಒಂದು ವರ್ಷದಲ್ಲಿ ಹೌದು, ಬೇರೆ ಬೇರೆ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಅಂದ್ರೆ ನಾವು ಪ್ರತಿ ವರ್ಷ ಒಂದು 5 ಕಾರ್ಯಕ್ರಮ ಮಾಡ್ತೇವೆ ನಾವು. ಒಂದು ಮಕರ ಸಂಕ್ರಾಂತಿ ಟೈಮಲ್ಲಿ ಒಂದು ಶನಿ ಪೂಜೆ ಮಾಡ್ತೇವೆ, ಆಚೆ ಈಚೆ ಒಂದು ವೀಕೆಂಡ್ ಹಿಡ್ಕೊಂಡು. ಅದಾದಮೇಲೆ ಯುಗಾದಿ ಟೈಮಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ನಂತರ ನವರಾತ್ರಿ ಟೈಮಲ್ಲಿ ದುರ್ಗಾ ಪೂಜೆ, ಆಮೇಲೆ ಮತ್ತೊಂದು ಬ್ರಾಹ್ಮಣರದೊಂದು ಯಜ್ಞೋಪವೀತದ್ದು ಯಜ್ರೂಪ ಕರ್ಮ ಮಾಡ್ತೇವೆ. ಹಾಗೆ ಇದು ಈಗ ಸಮಾಪನ ಕಾರ್ಯಕ್ರಮ ಈ ವರ್ಷದ್ದು. ಹೌದೌದು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನೋಡಿದ್ರೆ. ತುಂಬ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು, ಮಕ್ಕಳಿಗೆ ಒಂದು ಡ್ಯಾನ್ಸ್ ಆಗಲಿ, ಈಗ ಯಕ್ಷಗಾನ ನಡೀತಿದೆ. ಸೊ ಒಳ್ಳೆ ಡ್ಯಾನ್ಸ್ ಆಗಲಿ, ನಾಟಕ ಆಗಲಿ, ಮತ್ತು ಇವತ್ತು ಯಾರು ಬಂದಿದ್ದು ದುಂಡಿರಾಜ್ ಅವರು ಬಂದಿದ್ರು. ಕರೆದು ಒಳ್ಳೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಆಗಿತ್ತು. ಸೊ ಹೀಗೇನೆ ಇನ್ನು ಮುಂದೆ ಹೀಗೇನೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಿ ಅಂತ ನಾವು ಒಂದು ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಂದಕ್ಕೆ ತುಂಬ ಒಳ್ಳೆದಾಯಿತು, ತುಂಬ ಖುಷಿ ಆಯಿತು. ಹೌದು, ನೀವೆಲ್ಲ ಮೀಡಿಯಾದಲ್ಲಿ ಒಳ್ಳೆ ಇದು ಕೊಡ್ತೀರಿ, ರಿವ್ಯೂ ಎಲ್ಲ ಇದು ಮಾಡ್ತೀವಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ ಮುಗಿಯಿತು. ತುಂಬ ಖುಷಿ ಆಯ್ತು ಬಂದು. ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು, ಡ್ಯಾನ್ಸ್ ಆಗಲಿ, ಎಂಜಾಯ್ಮೆಂಟ್ ಅಂದ್ರೆ ಎಂಜಾಯ್ಮೆಂಟ್. ನಂತರ ಹಾಸ್ಯ, ಅವರು ದುಂಡಿರಾಜ್ ಅವರನ್ನು ಕರೆದಿದ್ರು. ಅವರು ಹಾಸ್ಯ ಕವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಪದ್ಯದ ಥ್ರೂ ಅಲ್ಲಿ ಅವರು ಒಂದು ಏನೊಂದು ನಗಿಸಿದ್ರು ಅಂದ್ರೆ ದೇವಾ ಆಗುದಲ್ಲ ನಿಜ ಆಕ್ಚುಲಿ. ಒಂದು ಆ ಫ್ಯಾಮಿಲಿ ಬಗ್ಗೆ ಆಗ್ಲಿ, ಗಂಡ ಹೆಂಡತಿ ಬಗ್ಗೆ ಆಗ್ಲಿ, ಒಂದು ಡಿಫ್ರೆಂಟ್ ಆಗಿ ಒಂದು ಇದು ಕೊಟ್ಟಿದ್ದಾರೆ. ಸೊ ಎಲ್ಲವನ್ನು ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ನಾವು ಹಾಕಿ ರೆಕಾರ್ಡ್ ಮಾಡಿದ್ದೇವೆ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ಈ ಒಂದು ಲಾಗ್. ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ದುಬೈಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ ಫುಲ್ ದುಬೈಗೆ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ. ಟಿಲ್ ದೆನ್, see you soon. Bye bye.